ಸುಬ್ರಹ್ಮಣ್ಯ ನಗರದಲ್ಲಿ ಹಾಗಾದ್ರೆ ಹೇಗಿದೆ ಚಿತ್ರಣ ಅನ್ನೋದ್ರ ಡೀಟೇಲ್ಸ್ ಕೂಡ ಕೊಡ್ತೀವಿ ನಿಮಗೆ. ಆಟೋ ಚಾಲಕರು ಆಟೋ ಗ್ಯಾಸ್ ಬಂಕ್ ಮುಂದೆ ಬಂದರು, ಗ್ಯಾಸ್ ಸಿಗ್ತಾ ಇಲ್ವಾ ಅನ್ನೋ ಚಿತ್ರಣ ಈಗ ನಿಮ್ಮ ಮುಂದೆ ಡೀಟೇಲ್ಸು. ಖಾಲಿ ಖಾಲಿ ಆಟೋ ಗ್ಯಾಸ್ ಖಾಲಿ, ನೋ ಸ್ಟಾಕ್ ಬೋರ್ಡ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸುಬ್ರಹ್ಮಣ್ಯ ನಗರ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಇದೇ ಥರದ ಫಲಕಗಳು ಕಾಣಿಸ್ತಾ ಇದೆ. ಬಂಕ್ಗೆ ಆಟೋ ಬಾರದಂತೆ ಹಗ್ಗ ಕಟ್ಟಿ ಸಿಬ್ಬಂದಿಗಳು ಬಂಕನ್ನು ಕ್ಲೋಸ್ ಮಾಡಿದ್ದಾರೆ. ನಾಳೆ ಲೋಡ್ ಬಂದ್ರಷ್ಟೇ ಗ್ಯಾಸು, ಇಲ್ಲಾಂದರೆ ಬಂಕ್ ಹಾಗೆ ಕ್ಲೋಸ್ ಆಗೇ ಮುಂದುವರಿಯುತ್ತೆ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಗ್ಯಾಸ್ ಲಭ್ಯ ಇಲ್ಲ ಅಂತ ಸಿಬ್ಬಂದಿಗಳು ಬೋರ್ಡ್ ಹಾಕಿದ್ರು. ಅಲ್ಲಿಗೆ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾ ಇರುವ ಆಟೋ ಚಾಲಕರ ಸಂಖ್ಯೆ ಕಡಿಮೆ ಆಗಿಲ್ಲ. ಆಟೋ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಬಂಕ್ಗಳಲ್ಲಿ ಸದ್ಯಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಆಯಿಲ್ ಬಂಕ್ಗಳಲ್ಲಿ ಸರಿಯಾಗಿ ಸ್ತಬ್ಧ ಆಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇದು ಸುಬ್ರಹ್ಮಣ್ಯ ನಗರದಲ್ಲಿ ಇರುವಂತಹ ಇಂಡಿಯನ್ ಆಯಿಲ್ ಬಂಕು. ಇಲ್ಲಿ ಆಟೋಗಳಿಗೆ ಗ್ಯಾಸನ್ನು ಹಾಕಲಾಗ್ತಾ ಇತ್ತು, ಆದರೆ ಸ್ಟಾಕ್ ಖಾಲಿ ಆಗಿರೋ ಹಿನ್ನೆಲೆಯಲ್ಲಿ ಸ್ತಬ್ಧ ಆಗಿರೋದೆ. ಹಗ್ಗವನ್ನು ಕಟ್ಟಿರುವಂಥದ್ದು, ಯಾವುದೇ ವೆಹಿಕಲ್ಗಳು ಬರಬಾರ್ದು ಅಂತೇಳಿ ಅಡ್ಡಲಾಗಿ ಆ ಹಗ್ಗವನ್ನು ಕಟ್ಟಲಾಗಿದೆ. ಆ ರೀತಿಯಾಗಿ ಇಲ್ಲಿ ಗ್ಯಾಸ್ ಸಮಸ್ಯೆ ಬಿಗಡಾಯಿಸಿರುವಂಥದ್ದು. ಸ್ಟಾಕ್ ಇನ್ನೂ ಬಂದಿಲ್ಲ, ಯಾವಾಗ ಸ್ಟಾಕ್ ಬರುತ್ತೋ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಆ ರೀತಿಯಾದಂಥ ಸಮಸ್ಯೆ ಈಗ ಸದ್ಯಕ್ಕೆ ಆಗಿದೆ. ಆದರೆ 400 ರೂಪಾಯಿ ಇತ್ತು ಲಿಮಿಟು, ಈಗ ಅದನ್ನು 500 ರೂಪಾಯಿಗೆ ಮಾಡಿರುವಂಥದ್ದು. 500 ರೂಪಾಯಿ ಲಿಮಿಟ್ ಮಾಡಿದ್ದಾರೆ. ಆ ರೀತಿಯ ಬೋರ್ಡ್ ಕೂಡ ಹಾಕಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಗ್ರಾಹಕರಲ್ಲಿ ವಿನಂತಿ, ಎಲ್ಲ ವಾಹನಗಳಿಗೂ ಆಟೋ ಗ್ಯಾಸ್ ಗರಿಷ್ಠ ಪ್ರಮಾಣ 500 ರೂಪಾಯಿಯನ್ನು ಹಾಕಲಾಗುತ್ತೆ ಅಂತೇಳಿ ಈಗ ಬೋರ್ಡನ್ನು ಹಾಕಿದ್ದಾರೆ. ಈ ರೀತಿಯಾಗಿ ಸುಬ್ರಹ್ಮಣ್ಯ ನಗರ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಈಗ ಸದ್ಯಕ್ಕೆ ಗ್ಯಾಸ್ ಸಮಸ್ಯೆ ಆಗಿದೆ. ಆಟೋ ಗ್ಯಾಸ್ ಇನ್ನೂ ಪೂರೈಕೆ ಆಗಿಲ್ಲ. ಲೋಡು ಇವತ್ತು ಸಂಜೆ ಬರ್ಬೋದು ಅಥವಾ ನಾಳೆ ಬರ್ಬೋದು. ನಾಳೆ ಬಂದರೆ ಗ್ಯಾಸ್ ನಾಳೆಯಿಂದ ಆಟೋಗಳಿಗೆ ಪೂರೈಕೆ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಲೋಕೇಶ್ ಕೊಡೋದಿಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.